ಜ್ವರ ಹೇಳಿ. ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ನಡೆದಿದೆ. ಜನಕ್ಕೆ ಅರ್ಥವಾಗಿದೆ, ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟರೆ ಈ ದೇಶದಲ್ಲಿ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಈ ಒಂದು ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ದಾರೆ. ಭಾರತ ದೇಶದ ರಾಜಧಾನಿ ಡೆಲ್ಲಿನಲ್ಲಿ 27 ವರ್ಷಗಳ ನಂತರ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಭೂತಪೂರ್ವವಾಗಿ ಆಯ್ಕೆಗೊಳಿಸಿದ್ದಾರೆ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿಂದ ದೇಶ ಉಳಿಯೋದಿಲ್ಲ, ಈ ದೇಶ ಹಾಳಾಗ್ತದೆ. ಹಾಗಾಗಿ ಈ ದೇಶದ ಜನ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಯಾವುದೇ ಆಶ್ವಾಸನೆಗಳನ್ನು ಎಷ್ಟೇ ಆಶ್ವಾಸನೆಗಳನ್ನು ಕೊಟ್ಟರೂ ಸಹ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಜನ ಜಯಶೀಲರಾಗಿ ಮಾಡಿದ್ದಾರೆ. ಮತ್ತು ಇವತ್ತೇನು ಈ ಕಾಂಗ್ರೆಸ್ನ ನರೇಂದ್ರ ಮೋದಿಯವರು ಪರ್ಯಾಯವಾಗಿ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹ್ಯಾಟ್ರಿಕ್ಕನ್ನು ಸಾಧಿಸಿದ್ದಾರೆ. 3ನೇ ಬಾರಿಗೆ ಒಂದು ದೊಡ್ಡ ಸೊನ್ನೆಯನ್ನು ತಗೊಂಡು ಹ್ಯಾಟ್ರಿಕ್ಕನ್ನು ಸಾಧಿಸಿದಂಥ ಇತಿಹಾಸ ಕಾಂಗ್ರೆಸ್ನವ್ರದ್ದು. ಇಂಥ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ನೀಡುತ್ತದೆ. ಈ ದೇಶದಲ್ಲಿ 2047ರವರೆಗೂ ಸಹ ಈ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರ ನೀಡ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಅಭೂತಪೂರ್ವ ಜಯ ಭಾರತೀಯ ಜನತಾ ಪಕ್ಷಕ್ಕೆ. ನರೇಂದ್ರ ಮೋದಿಯವರ ಒಂದು ವ್ಯಕ್ತಿತ್ವ, ಅಮಿತ್ ಶಾ ಅವರ ಒಂದು ಸ್ಟ್ರಾಟಜಿ, ಇದು ನೋಡಿ ಇವತ್ತು ಜನ ನಮಗೆ ಮತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಭಾರತೀಯ ಜನತಾ ಪಕ್ಷ ನೆಲಮಂಗಲದ ಮಂಡಲ ವತಿಯಿಂದ ವಿಜಯೋತ್ಸವವನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ BJP ಕರ್ನಾಟಕದ ಎಲ್ಲ ಮೂಲೆಯಲ್ಲೂ ಡೆಲ್ಲಿಯ ಒಂದು ಫಲಿತಾಂಶ ಬಂದಾಗಿಂದ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಅವರ ಸೂಚನೆ ಮೇರೆಗೆ ನಾವು ನೆಲಮಂಗಲದಲ್ಲೂ ಸಹ ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ಗೊತ್ತಿದೆ, ನಾವು 3 ಬಾರಿ ಅಲ್ಲಿ ಏನೇನು ಆಯಿತು ಅನ್ನೋದು ಗೊತ್ತಾಗಿ BJP ಬಂದರೆ ಒಳ್ಳೆಯದು ಅನ್ನೋದು ಎಲ್ಲ ತಿಳಿದು 47 ಸೀಟನ್ನು ಇವತ್ತು ಡೆಲ್ಲಿಯಲ್ಲಿ ಗೆದ್ದಿದ್ದಾರೆ. ಇವತ್ತು ನಮಗೆ ತುಂಬ ಅದು ಖುಷಿಯಾಗಿದೆ. ಇನ್ನು ಮುಂದೆ ಕರ್ನಾಟಕದಲ್ಲೂ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇದೇ ರೀತಿ ಜಯಬೇರಿ ಬಾರಿಸ್ತೀವಿ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ತುಂಬ ಖುಷಿಯಿಂದ ಇವತ್ತು ನಾವೇ ಗೆದ್ದಿದ್ದೀವಿ, ಡೆಲ್ಲಿಯಲ್ಲಿ ನಾವೇ ಗೆದ್ದಿದ್ದೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಸಿಹಿ ಹಂಚಿ ಎಲ್ಲ ಪಟಾಕಿ ಸಿಡಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವು ಕೇವಲ ಒಂದು ಮೆಸೇಜ್ ಹಾಕಿದ್ದಕ್ಕೆ ಕಾರ್ಯಕರ್ತರು
ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಜಯೋತ್ಸವವನ್ನು ಒಂದು ಕರ್ನಾಟಕದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲೂ ಎಲೆಕ್ಷನ್ ಬರ್ತದೆ. ಇದೇ ರೀತಿ ಡೆಲ್ಲಿಯಲ್ಲಿ ಯಾವ ರೀತಿ ಆಯಿತೋ ಅದೇ ರೀತಿ ಕರ್ನಾಟಕದಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ ಅಂತೇಳಿ 100ಕ್ಕೆ 100 ಭಾಗ ನಮಗೆ ವಿಶ್ವಾಸ ಇದೆ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ದೆಹಲಿ ಒಳಗೆ ಅದ್ದೂರಿಯಾಗಿ ಇವತ್ತು ನಾವು ಜಯ ಬರ್ತಿದ್ದೀವಿ. 47 ಸೀಟು ನಾವು ಗೆದ್ದಿದ್ದೀವಿ. ಇವತ್ತು ಸಂತೋಷ ಇತಿಹಾಸದಲ್ಲೇ ಇದು ನಾವು ಎಂದೂ ಹಾಕಬೇಕಾಗಿತ್ತು. ಕಳೆದ ಸರಿ ನಾವು ಒಪ್ಪಿಟ್ಕೊಂಡಿದ್ವಿ. ಈ ಸರಿ ನಾವು 47 ಸೀಟ್ ಗೆದ್ದಿದ್ದೀವಿ. ಇವತ್ತು ಅದ್ದೂರಿಯಾಗಿ ಇಡೀ ದೇಶ ರಾಜ್ಯ ನೋಡ್ತಾ ಇರೋ ಇದು ಚುನಾವಣೆ ಇದು. ಹಾಗಾಗಿ ನಾವು ಇವತ್ತು ಇಲ್ಲಿವರೆಗೂ ಫ್ರೀ ಅಂತ ಕೊಟ್ಟು ಅದೇನು ಕೆಲಸ ಮಾಡಲಿಲ್ಲ. ಜನ ನೋಡ್ತಾರೆ, ಒಂದು ಸರಿ ನೋಡ್ತಾರೆ, 2 ಸರಿ ನೋಡ್ತಾರೆ, 2 ಸರಿ ನೋಡ್ತಾರೆ. ಫ್ರೀ ಅಂತ ಫ್ರೀ ಕೊಟ್ಟು ಜನ ಹಾಳು ಮಾಡ್ತಾವ್ರೆ. ಇವತ್ತು ನಮ್ಮ BJP ಸರ್ಕಾರ ನೋಡಿ ಇವತ್ತು ಕುರ್ಸಿ ಇಡೀ ಅಡ್ರೆಸ್ ಇಲ್ಲ ಮಾಡೋದು. ಕಾಂಗ್ರೆಸ್ ಕೇವಲ 0 ಒಂದಿಲ್ಲ, ಲೆಕ್ಕಕ್ಕಿಲ್ಲ. ಅಲ್ಲಿ ಯೋಚನೆ ಮಾಡಿ ಅಂತ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಏನು ಜೈಲಲ್ಲಿದ್ರು ರಾಜಕೀಯ, ಮಲ್ಕೊಂಡಿದ್ರು ರಾಜಕೀಯ. ಜನ ಸರಿಯಾದ ಪಾಠ ಕಲಿಸವ್ರೆ. ಮುಂದಿನ ದಿನಗಳಲ್ಲಿ ಇನ್ನು ಇಡೀ ನಮ್ಮ ಕರ್ನಾಟಕದಲ್ಲೂ ಸಹ ನಾವು ಅದ್ದೂರಿಯಾಗಿ ನಾವು ಗೆಲ್ತೀವಿ. ಇಲ್ಲೂ ನಮ್ಮ ಸರ್ಕಾರ ನಾವು ಹಿಡಿತೀವಿ. ಯಾವುದೇ ಕಾರಣಕ್ಕೂ ಸೋಲ ಪ್ರಶ್ನೆನೇ ಇಲ್ಲ. ಇದ್ರ ಮೇಲೆ ನಮ್ಮ ನರೇಂದ್ರ ಮೋದಿಜಿಯವರು 27 ವರ್ಷದ ನಂತರ ದೆಹಲಿಯಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ನಿರಂತರವಾಗಿ ನಾವಿನ್ನ ಸೋಲ ಪ್ರಶ್ನೆನೇ ಇಲ್ಲ ಅಂತ ಮಹಾನುಭಾವ ನಮ್ಮ ದೇಶಕ್ಕೆ ಕಲಿಪುರುಷ ಅಂತ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಕರ್ನಾಟಕ ದೆಹಲಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇಡೀ ಭಾರತದಾದ್ಯಂತ ಸಂಭ್ರಮಾಚರಣೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಇರೋದು ದೆಹಲಿಯಲ್ಲಿ. ಅಂತ ಸರ್ಕಾರ ಇರ್ತಕ್ಕಂಥ ಜಾಗದಲ್ಲಿ ನಾವು 27 ವರ್ಷದಿಂದ ಗೆಲ್ದಿದ್ದಂಥ ವಿಪರ್ಯಾಸ, ಅದು ಒಂದು ನೋವಿನ ಸಂಗತಿ. ಇವತ್ತು ನಾವು ಜಯಬೇರಿ ಬಾರಿಸಿರೋದು 47 ಸೀಟುಗಳನ್ನು ಜಯಬೇರಿ ಬಾರಿಸಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಜೊತೆಯಲ್ಲಿ ಏನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು 27 ವರ್ಷದಿಂದ ಏನು ಅಧಿಕಾರ ಹಿಡಿದಿಲ್ವೋ ಇವತ್ತು ಹಿಡಿದಿದ್ದೀವಿ ಅನ್ನೋದಕ್ಕೆ ಎಷ್ಟು ಸಂಭ್ರಮಾಚರಣೆ ಪಡ್ತಿದ್ದೀವಿ ಅಂದರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಎಲ್ಲೋ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಾಗ ಯಾವುದನ್ನು ಸ್ವೀಕರಿಸಿ ಈ ಸತಿ ಜನ ದೆಹಲಿಯಲ್ಲಿ BJP ಗೆಲ್ತಿದ್ದಾರೆ. ನೆಕ್ಸ್ಟ್ ಕರ್ನಾಟಕದಲ್ಲೂ ಇದೇ ಸ್ಥಾನನ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಜಾಸ್ತಿ ಆಗಿದೆ. ಅದಕ್ಕೆ ನಾವು ಇವತ್ತು ಇಲ್ಲಿ ಪಟಾಕಿ ಸಿಡಿಸಿ